ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಕೇಂದ್ರ ಸಂಸ್ಥೆ ಬೆಂಗಳೂರು ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ರಾಜ್ಯ ಸರ್ಕಾರಿ ನೌಕರರು ವಿವಿಧ ಇಲಾಖೆ ವೃಂದದವರು ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೇವೆ. ಇವತ್ತು ಸರ್ಕಾರಿ ನೌಕರರ ಡಿಮ್ಯಾಂಡ್ ಏನಂತಂದರೆ ನಮ್ಮ ಸರ್ಕಾರ ನೆಲಗುದಿ ಬಿದ್ದಂಥ 7ನೇ ಅವಧಿ ಕೂಡಲೇ ಜಾರಿ ಆಗಬೇಕಂತೇಳಿ ಈಗಾಗಲೇ ಎರಡು ಸಲ ಪೋಸ್ಟ್ಪೋನ್ ಮಾಡಿದ್ದಾರೆ. 2 ಅವಧಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಕೂಡಲೇ 7ನೇ ಅವಧಿ ಜಾರಿ ಆಗಬೇಕು. ಆಮೇಲೆ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಖಾಲಿ 2,60,000 ಹುದ್ದೆಗಳನ್ನು ಭರ್ತಿ ಆಗಬೇಕು. ಆಮೇಲೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವಂತ ನೌಕರಿಗೆ ಹಂತ ಹಂತವಾಗಿ ನೇಮಕಾತಿಯನ್ನು ಹೊಂದಬೇಕು. ಮತ್ತು ಈಗಾಗಲೇ ಏನಪ್ಪ ಅಂದ್ರೆ ಈ ಬೆಲೆ ಏರಿಕೆ ಅನುಗುಣವಾಗಿ ಸರ್ಕಾರ ಭಾಳ ಆರ್ಥಿಕ ಸಂಕಷ್ಟ ಇದ್ದಾರೆ. ಆ ಆರ್ಥಿಕ ಸಂಕಟ ಹೊರಗೆ ಬರಬೇಕಂತಾರೆ ಈ ಬೆಲೆ ಏರಿಕೆ ಅನುಗುಣವಾಗಿ ವೇತನ ಕೂಡಲೇ ಜಾರಿ ಆಗಬೇಕು. ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಹೋಲಿಸಿದಾಗ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ GSTಯಲ್ಲಿ ಸಂಗ್ರಹಣೆಯಲ್ಲಿ ಭಾಳಷ್ಟು ನಮ್ಮದು ಇದು 2ನೇ ಸ್ಥಾನ ಅದಾವೆ. ಆದರೆ ವೇತನ ಕಂಪೇರ್ ಮಾಡಿದರೆ ತಮಿಳುನಾಡು, ಕೇರಳ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯ ಸರ್ಕಾರ ನೌಕರರ ವೇತನ ಅಗದಿ ಕಡಿಮೆ ತೆಗೆದುಕೊಳ್ತಾ ಇದ್ವಿ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರರು ಭಾಳ ಭಾಳ ಮಾನಸಿಕವಾಗಿ ತೊಂದರೆ ಅನಿಸ್ತಿದ್ದಾರೆ. ಈ ಸರ್ಕಾರಿ ನೌಕರರು ಏನಪ್ಪ ಅಂತಾರೆ, ಈ ಸರ್ಕಾರಿ ನೌಕರದಾರರು ಒಂದು ಸರ್ಕಾರದ ಯೋಜನೆಗಳನ್ನ ಸಮಾಜಕ್ಕೆ ಕೊಂಡೊಯ್ಯಲ್ಲಿ ಭಾಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಸರ್ಕಾರ ಮತ್ತು ಜನಸಾಮಾನ್ಯ ಮಧ್ಯದಲ್ಲಿ ಕೊಂಡಿಯ ಕೆಲಸ ಮಾಡ್ತಾರೆ. ಸರ್ಕಾರಿ ನೌಕರ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿ ಕಾರ್ಯ ತರಬೇಕಾದ್ರೆ ಈ ಸರ್ಕಾರಿ ನೌಕರು ಮಾನಸಿಕವಾಗಿ ಸದೃಢವಾಗಿ ಯಶಸ್ವಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಹಿನ್ನೆಲೆ ಸರ್ಕಾರಿ ನೌಕರು ಘನತೆಯ ಬದುಕು ಸಾಗಿಸ್ಬೇಕಾದ್ರೆ ಈ ವೆಚ್ಚವನ್ನು ಸರಿದೂಗಿಸ್ಕೋಬೇಕಾದ್ರೆ ಈ ಬೆಲೆ ಏರಿಕೆ ದಿನಮಾನಗಳಲ್ಲಿ ಈ ಸರ್ಕಾರಿ ನೌಕರಿ ವೇತನ ಕೂಡ ಜಾರಿ ಮಾಡಿ 40% ಫಿಟ್ಮೆಂಟ್ ನಾವು ಕೊಟ್ಬಿಟ್ಟಾರೆ ನಮ್ಮ ಸರ್ಕಾರಿ ನೌಕರಿ ಸಂಬಳ ಜಾಸ್ತಿ ಆಗುತ್ತೆ. ಅದರಿಂದ ಏನಪ್ಪ ಅಂತ ಈ ಶಿಕ್ಷಣ ವೆಚ್ಚ, ಆರೋಗ್ಯ ವೆಚ್ಚ ಮತ್ತು ಈ ಮಳೆ ಬಾಡಿಗೆ ಅಂತ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆ ಐತಿ. ಅದಕ್ಕೆ ಕೂಡಲೇ ಸರ್ಕಾರ 7ನೇ ಜಾರಿ ಆಗಬೇಕು. ಹಂಗೆ 2,00,000 ಹುದ್ದೆಗಳನ್ನ ಕೂಡಲೇ ತಗೋಬೇಕು. ನಿರುದ್ಯೋಗ ಸಂಖ್ಯೆ ಕಡಿಮೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಹೊರಗುತ್ತಿಗೆ ನೇಮಕಾತಿ ಒಂದು ನೌಕರಿಗೆ ಕಾಯಮಾತಿ ಮಾಡಬೇಕು. ಈ ಥರ ಬೇಡಿಕೆ ಇಟ್ಕೊಂಡು ನಾವು ಸರ್ಕಾರಕ್ಕೆ ಈ ಮೂಲಕ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಈ ಮನವಿ ಮಾಡ್ತಾಯಿದ್ವಿ. ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಈ ಮೂಲಕ ಕೋರ್ತೇನೆ. ನಾನು ಸುರೇಶ್ ಜಿಬೆ ಅಂತೇಳಿ ಅಖಿಲ ರಾಜ್ಯ ಸರ್ಕಾರ ಒಕ್ಕೂಟ ಬಿಜಾಪುರ ಜಿಲ್ಲಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷ. ಆಮೇಲೆ NPS ಇನ್ನೊಂದು ಕೊನೆಯಾಗಿ ಭಾಳ ಸರ್ಕಾರಿ ನೌಕರು ಭಾಳ ದಿನಗಳಿಂದ ಬೇಡಿಕೆ ಅಂತ NPS ಕೂಡಲೇ ರದ್ದಾಗಬೇಕು. ಯಾಕೆ NPS ಜಾರಿ ಮಾಡ್ಬೇಕಂದ್ರೆ ಸುಮಾರು 48,000 ಕೋಟಿ ಅಂತಂತ ಬೇರೆ ಇದರಲ್ಲಿ ಫಂಡ್ ಮ್ಯಾನೇಜರ್ ದುಡ್ಡು ಆಗ್ಯದ. ಸರ್ಕಾರಿ ನೌಕರು NPS ಇಂದ ಭಾಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಆದರೆ ಇದನ್ನು ಸಂಧ್ಯಾಕಾಲದಲ್ಲಿ ಭಾಳ ಸಮಸ್ಯೆಗಳಿರ್ತಾರೆ. ಅದಕ್ಕೆ ಈ ದುಡಿತಂಥ ಒಂದು ನೌಕರದಲ್ಲಿ 3,000 4,000 ಪೆನ್ಷನ್ ತೆಗೆದುಕೊಡ್ತಿದ್ದಾರೆ. ಅದಕ್ಕೂ ಕೂಡಲೇ NPS PFRD ಬಿಲ್ NPS ರದ್ದಾಗಬೇಕಾದ್ರೆ ಅದೇನು ಸಮಿತಿ ಮಾಡಿದ್ದಾರೆ, ಅದು ಒತ್ತಡ ಮೇರೆಗೆ ಆ ಸಮಿತಿ ಕೂಡಲೇ ವರದಿ ಸಲ್ಲಿಸಬೇಕು. ಈ NPS ರದ್ದಾಗಬೇಕಾದ್ರೆ PFRD ಬಿಲ್ ರದ್ದಾಗಬೇಕು. PFRD ಪೆನ್ಷನ್ ಫಂಡ್ ಡೆವಲಪ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಬಿಲ್ ರದ್ದಾದ್ಮೇಲೆ ಸರ್ಕಾರಿ ನೌಕರಿ ರಾಷ್ಟ್ರಾದ್ಯಂತ ಸರ್ಕಾರಿ ನೌಕರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾರೆ ಈ PFRD ಬಿಲ್ ಸಂಪೂರ್ಣ ತೆಗೆದು ಹಾಕ್ಬೇಕು ಅಂತಂದು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಇವತ್ತು ರಾಜ್ಯದಾದ್ಯಂತ ಒಂದು ಮನವಿ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾವು ವಿಜಯಪುರ ಜಿಲ್ಲೆಯ ವತಿಯಿಂದ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ಮನವಿಯನ್ನು ಕೊಟ್ಟಿದ್ದಾಯಿತು. ಈ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ಜಂಟಿ ಕ್ರಿಯಾ ಸಮಿತಿ ಸೇರಿಕೊಂಡು 7ನೇ ವೇತನ ಆಯೋಗ ಬೇಗನೆ ಜಾರಿಯಾಗಬೇಕು. ಆನಂತರ ಅಂಗವಿಕಲರ ನೌಕರರ ಭತ್ಯೆ, ಸಮವಸ್ತ್ರ ಭತ್ಯೆ ಇತ್ಯಾದಿಗಳನ್ನು ಬೆಲೆ ಏರಿಕೆಗೆ ಅನುಗುಣವಾಗಿ ಅವುಗಳನ್ನು ಹೆಚ್ಚಿಸಬೇಕು. ಹಾಗೂ NPS ರದ್ದತಿಯನ್ನು ನಾವು ಕೋರಿ OPS ಜಾರಿಯಾಗಬೇಕು ಎನ್ನುವ ನಮ್ಮ ಒತ್ತಾಯವನ್ನು ಇವತ್ತು ನಮ್ಮ ಮನವಿಯಲ್ಲಿ ಸಲ್ಲಿಸಿದ್ದಾಗಿದೆ. ನಾನು ದಾಕ್ಷಾಯಿಣಿ ಹುಡೇದ್, ವಿಜಯಪುರ. ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ನಮ್ಮದು ಈ ಬೇಡಿಕೆಗಳಲ್ಲಿ ಮೂಲವಾಗಿ 7ನೇ ವೇತನ ಆಯೋಗವನ್ನು ಕೂಡಲೇ ಶೀಘ್ರವಾಗಿ ಜಾರಿಗೊಳಿಸಬೇಕು ಮತ್ತು 1/4/2023 ಅನ್ವಯವಾಗುವ ಹಾಗೆ ಅದನ್ನು ಫಿಕ್ಸೇಷನ್ ಮಾಡಿ ನಗದು ರೂಪವಾಗಿ ಕೊಡಬೇಕಂತಕ್ಕಂಥ ಒಂದು ಆಗ್ರಹಿಸಿ ನಾವು ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಅದರ ಜೊತೆಗೆ NPS ರದ್ದತಿ ಬಗ್ಗೆ ಸರ್ಕಾರವು ಯಾವುದೇ ಒಂದು ತೀರ್ಮಾನವನ್ನು ಇಲ್ಲಿವರೆಗೂ ಕೈಗೊಂಡಿಲ್ಲ. NPS ಕೂಡ ರದ್ದತಿಯನ್ನು ಮಾಡಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಆಗ್ರಹಿಸುತ್ತದೆ. ಅದರ ಜೊತೆಗೆ ಈ ಹೊರಗುತ್ತಿ ನೌಕರರು ಅವರಿಗೆ ಒಂದು ಕಾಯಂ ಭದ್ರತೆ ಇಲ್ಲ, ಅವ್ರಿಗೆ ಕೂಡ ಅವರಿಗೊಂದು ಭದ್ರತೆಯನ್ನು ಕೊಡಬೇಕು. ಅವರು ಕೇವಲ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ಕೊಟ್ಟರೆ ಅದು ಆಗಂಗಿಲ್ಲ. ಬಟ್ ಅಧಿಕಾರಿಗಳು ಯಾವ ಬೇಕಾದ್ರೂ ಅವ್ನು ತೆಗಿತಕ್ಕಂಥ ಒಂದು ವಾತಾವರಣ ಈ ಸರ್ಕಾರಿ ಇಲಾಖೆಗಳಲ್ಲಿ ಇರುವುದರಿಂದ ಹೊರಗುತ್ತಿ ನೌಕರರಿಗೆ ಕೂಡ ಒಂದು ಭದ್ರತೆಯನ್ನು ಕೊಡಬೇಕಂತಕ್ಕಂಥ ಮಾತನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟವು
ಸರ್ಕಾರಕ್ಕೆ ಈ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಆಗ್ರಹಿಸುತ್ತದೆ. ಜೊತೆಗೆ ಹಲವಾರು ಸಮಸ್ಯೆಗಳು ಈ ಒಂದು DA ಇರ್ಬೋದು, ಆಮೇಲೆ ಈ ಪ್ರಭಾರ ಭತ್ಯೆ ಇರ್ಬೋದು, ಆಮೇಲೆ ಸಂಜೀವಿನಿ ಯೋಜನೆ ಇರಬೇಕು, ಅವನ್ನ ಕೂಡಲೇ ಒಂದು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಜಿಲ್ಲಾ ಘಟಕದಿಂದ ನಾವು ಆಗ್ರಹಿಸ್ತೀವಿ. ನನ್ನ ಹೆಸರು ಅಶೋಕ್ ಇಲ್ಕಲ್ಲ, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ, ವಿಜಯಪುರ ಜಿಲ್ಲಾ ಘಟಕ. ಜಾರಿಯಾಗಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಬೇಕೇ ಬೇಕು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟಕ್ಕೆ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟಕ್ಕೆ ಜಿಂದಾಬಾದ್. ಇನ್ಕಮ್ ಜಿಂದಾಬಾದ್. ಇನ್ಕಮ್ ಜಿಂದಾಬಾದ್. ಇನ್ಕಮ್ ಜಿಂದಾಬಾದ್. ಅಖಿಲ ಕನ್ನಡ ರಾಜ್ಯ ಸರ್ಕಾರಿ ನೌಕರರ ಹೋರಾಟಕ್ಕೆ, ಅಖಿಲ ಕನ್ನಡ ರಾಜ್ಯ ಸರ್ಕಾರಿ ನೌಕರರ ಹೋರಾಟಕ್ಕೆ, ನೌಕರರ ಬೇಡಿಕೆಗಳು, ಸರ್ಕಾರಿ ನೌಕರರ ಬೇಡಿಕೆಗಳು. ಶಾಸಕರ ಒಕ್ಕೂಟ ಬಿಜಾಪುರ ಜಿಲ್ಲೆಯಲ್ಲಿ ವಿವಿಧ ಇಲಾಖೆ ಮಂಗಳವಾರ ಪ್ರತಿಭಟನೆ ಸೇರಿ ಒಂದು ನೌಕರರು ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡಿದ್ದೇವೆ. ಆ ಬೇಡಿಕೆಗಳು ಏನು ಮಾಡ್ತಾರೆ, 7 ಎಕರೆ ವರದಿ ಕೂಡಲೇ ಜಾರಿಯಾಗಬೇಕು. ವರದಿ ನಾವು ಓದಿ ಅಧಿಕಾರಿಗೆ ಮಾಡ್ತೇವೆ. 7 ಎಕರೆ ಪರಿಷ್ಕರಣೆ ನೌಕರಿಗೆ ಮಧ್ಯಾಹ್ನ ಪರಿಹಾರ ನೀಡಿದಂತೆ 2023ರಿಂದ ಅನ್ವಯವಾಗುವಂತೆ ಆರ್ಥಿಕ ರಾಜ್ಯ ಸರ್ಕಾರವು ಆದೇಶದಿಂದ ಆದೇಶಿಸುತ್ತವೆ. ಮುಂದುವರೆದ 7 ಎಕರೆ ಮುಟ್ಟಿದಂತೆ ದಿನಾಂಕವನ್ನು 1/2022 7.22 ದಿನಾಂಕದ ತಿಳಿಸಿದ್ದಾದರೂ ರಾಜ್ಯ ಸರ್ಕಾರ ನೌಕರರು ಈಗಾಗಲೇ 1/4/2024ವರೆಗೂ 0.9 ಗುಣಾಂಕದ ತುಟ್ಟಿ ಭತ್ಯೆ ಪಡೆದಿರುವ ಹಿನ್ನೆಲೆಯಲ್ಲಿ ಸದರಿ ತುಟ್ಟಿ ಭತ್ಯೆ ದರವನ್ನು ಕಡಿತಗೊಳಿಸದೆ 0.9 ಗುಣಾಂಕ ದರದಲ್ಲಿ ಮುಂದುವರಿಸಲು ಆಗ್ರಹಿಸುತ್ತೇವೆ. ಮನೆಯ ಬಾಡಿಗೆ ಭತ್ಯೆ ರದ್ದು ದರ. ರಾಜ್ಯ ಸರ್ಕಾರ ನೌಕರರಿಗೆ ಮನೆಯ ಬಾಡಿಗೆ ಭತ್ಯೆ ದರವನ್ನು ಗಣನೀಯ ಪ್ರಮಾಣದಲ್ಲಿ 7 ಎಕರೆ ಆಯೋಗವು ಕಡಿತಗೊಳಿಸಿದೆ. ಉದಾಹರಣೆಗೆ ಬೆಂಗಳೂರಿನಲ್ಲಿ ಕಾರ್ಮಿಕ ನೌಕರಿಗೆ 2013ರಲ್ಲಿ ಮನೆ ಬಾಡಿಗೆ ಭತ್ಯೆ ದರ 30% ಅದನ್ನು 2018ರಲ್ಲಿ 6,624ಕ್ಕೆ ಇಳಿಸಲಾಗಿದ್ದು, ಪ್ರಸ್ತುತ 7 ಎಕರೆ ಆಯೋಗವನ್ನು 20% ಅಧಿಕಾರಿ ವೇತನ ಮನೆ ಬಾಡಿಗೆ ಭತ್ಯೆ ಸೌಲಭ್ಯಕ್ಕಾಗಿ ರಾಜ್ಯದ ವಿವಿಧ ನಗರಗಳನ್ನು ವರ್ಗೀಕರಣ ಮಾಡಿರುವ ಹೊರತು 13 ವರ್ಷಗಳ ತರುವಾಯವೂ ರಾಜ್ಯದ ನಗರ ಮತ್ತು ಪಟ್ಟಣಗಳ ಮರು ವರ್ಗೀಕರಣ ನಡೆದಿರುವುದಿಲ್ಲ. ಅದರ ಗಮನದಲ್ಲಿರಿಸಿಕೊಂಡು ಮನೆ ಬಾಡಿಗೆ ದರವನ್ನು 2013ರಲ್ಲಿ ಇದ್ದಂತೆ ನಗರ ಜನಸಂಖ್ಯೆ ಪ್ರಕಾರ A, B, C ನಗರಗಳಿಗೆ ಕ್ರಮವಾಗಿ 30%, 20% ಮತ್ತು 12% ಕೋರುತ್ತೇವೆ. NPS ರದ್ದುಪಡಿಸಿ ಹಳೆಯ ನಿಶ್ಚಿತ ಪಿಂಚಣಿ ವ್ಯವಸ್ಥೆಯನ್ನು ಮರುಸ್ಥಾಪಿಸುವ ಕುರಿತು. ಹೊಸ ಪಿಂಚಣಿ ವ್ಯವಸ್ಥೆಯಿಂದಾಗಿ ಸರ್ಕಾರಿ ನೌಕರರಿಗೆ ಯಾವುದೇ ನಿಶ್ಚಿತ ಪ್ರಮಾಣದ ಪಿಂಚಣಿ ಸಿಗದೆ ಸದ್ಯಕಾಲದಲ್ಲಿ ನೌಕರ ಬದುಕು ಬೀದಿಗೆ ಬಿದ್ದಂತಾಗಿದೆ. ನೌಕರರು ಮತ್ತು ಸರ್ಕಾರಗಳ ವಂತಿಗೆ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಕಂಪನಿಗಳ ಭದ್ರತೆ ಒದಗಿಸಲು ತೊಡಗಿಸುತ್ತಾಗಿದೆ. ಆದ್ದರಿಂದ NPS ಪದ್ಧತಿ ರದ್ದುಪಡಿಸಿ ಹಳೆಯ ನಿಶ್ಚಿತ ವ್ಯವಸ್ಥೆಯನ್ನು ಮರುಸ್ಥಾಪಿಸಲು ಸರ್ಕಾರವು ಆಶಾವ್ಯವಸ್ಥೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ. ರಾಜ್ಯ ಸರ್ಕಾರದಲ್ಲಿ ಖಾಲಿರುವ 2.60 ಲಕ್ಷ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವುದು. ರಾಜ್ಯದ 7 ಕೋಟಿ ಜನತೆ ಜಾರಿಯಾಗಿರುವ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಲು 7.73 ಲಕ್ಷ ಮಂಜೂರಾದ ಹುದ್ದೆಗಳ ಪೈಕಿ ಕಾರ್ಯನಿರ್ವಹಿಸುತ್ತಿರುವ ಸಂಖ್ಯೆ ಕೇವಲ 5.12 ಲಕ್ಷ. ಭರ್ತಿಯಾಗದೆ ಖಾಲಿ ಉಳಿದ ಹುದ್ದೆಗಳು 2.60 ಲಕ್ಷ. ವೇತನ ಸೌಲಭ್ಯಗಳ ನಷ್ಟ, ಖಾಲಿ ಹುದ್ದೆಗಳ ಹೊರೆ ಖಾಲಿ ನೌಕರರ ಮೇಲೆ ಬಿದ್ದಿದೆ. ಅಲ್ಲದೆ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಹುದ್ದೆಗಳನ್ನು ನಾಗರಿಕರಿಗೆ ಉತ್ತಮ ಸೇವೆ ನೀಡುವ ದೃಷ್ಟಿಯಿಂದ ರಚಿಸಿಕೊಂಡು ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚಿನ ಹುದ್ದೆಗಳನ್ನು ಸೃಷ್ಟಿಸಲು ಒತ್ತಾಯಿಸುವ ಗುರುತರ ಜವಾಬ್ದಾರಿ ಸಂಘಟನೆಗಳ ಮೇಲಿದೆ. ರಾಜ್ಯದ ವಿದ್ಯಾವಂತ ಯುವಜನತೆ ಉದ್ಯೋಗಕ್ಕಾಗಿ ಪರಿಪಾಠನೆ ಪಡುತ್ತಿದ್ದಾರೆ. ಇದರಿಂದಾಗಿ ಬಡ್ತಿ ಮೀಸಲಾತಿ ಕಾಯ್ದೆ ಸಂಪೂರ್ಣ ಅನುಷ್ಠಾನಗೊಂಡಿರುವುದಿಲ್ಲ ಹಾಗೂ ಬ್ಲ್ಯಾಕ್ ಉದ್ಯೋಗಗಳು ಸಹ ಭರ್ತಿಯಾಗದೆ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯ ದೊರೆಯುವಂತಾಗಿದೆ. ಆದ್ದರಿಂದ ಶಿಕ್ಷಣ ಹುದ್ದೆಗಳು ಸೇರಿದಂತೆ ಖಾಲಿರುವ 2.20 ಲಕ್ಷ ಹುದ್ದೆಗಳನ್ನು ಮೇಲೆ ಭರ್ತಿ ಮಾಡಬೇಕೆಂದು ಸಮಿತಿ ಒತ್ತಾಯಿಸುತ್ತದೆ. 5. ನಗದು ರಹಿತ ಉದ್ಯೋಗ ಆರೋಗ್ಯ ವಿಮಾ ಇದೆ. ರಾಜ್ಯ ನೌಕರರು ಮತ್ತು ಪಿಂಚಣಿದಾರರಿಗೆ ಹಾಗೂ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರವೃತ್ತಿ ನೌಕರಿಗೆ ನಗದು ರಹಿತ ಆರೋಗ್ಯ ವಿಮಾ ಮಾದರಿ ಕೂಡಲೇ ಜಾರಿಗೊಳಿಸುತ್ತದೆ ಒಕ್ಕೂಟವಾಗಿಸುತ್ತದೆ. ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಲ್ಲಿ ವೃಂದ ಮತ್ತು ನಿಯಮಗಳನ್ನು ನಿಯಮಾನುಸಾರ ಪರಿಷ್ಕರಿಸಬೇಕು ಮತ್ತು ಅಂತಿಮ ಹೊರಗುತ್ತಿಗೆ ನೇಮಕರಿಗೆ ಕೆಲಸ ಭದ್ರತೆ. ಸರ್ಕಾರದ ವಿವಿಧ ಇಲಾಖೆಗಳು ನಿಗಮ ಮಂಡಳಿಗಳಲ್ಲಿ ಲಕ್ಷಾಂತರ ಯುವಜನತೆ ಯಾವುದೇ ಸೇವಾ ಭದ್ರತೆಯಾಗಿದೆ. ಗರಿಷ್ಠ ವೇತನವಾಗಿ ಕಾನೂನುಬದ್ಧವಾಗಿ ನೀಡಬೇಕಾದ ESI, PFI ಸೌಲಭ್ಯಗಳಲ್ಲಿ ಮಾಸಿಕ ವೇತನ ಸರಿಯಾದ ದಿನಕ್ಕೆ ನೀಡುವುದಾದರೆ ಯಾವುದೂ ಇಲ್ಲದೆ ಹೊರಗುತ್ತಿಗೆ ನೌಕರರು ಅತ್ಯಂತ ಜೀವಿತ ಪದ್ಧತಿಯಲ್ಲಿ ಹೊರಗುತ್ತಿಗೆ ಏಜೆನ್ಸಿಗಳು ಆಹ್ವಾನಿಸಲಿಕ್ಕೆ ಹೊರಡುತ್ತಿದ್ದಾರೆ. ಟೆಂಡರ್ ಬದಲಾದಂತೆ ಈ ಹಿಂದೆ ಕೆಲಸ ಮಾಡಿರುವ ನೌಕರರ ಏಜೆನ್ಸಿಗಳ ಮೂಲಕ ಬೇರೆ ಬೇರೆ ನಮಗಳು ಕೆಲಸ ತೆಗೆದುಹಾಕುತ್ತಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ನೌಕರರ ಸಮಸ್ಯೆಗಳನ್ನು ಪರಿಹರಿಸಿ ಅವರ ಸೇವಾಬದ್ಧತೆ ಒದಗಿಸಬೇಕೆಂದು ಹಾಗೂ ನೇರ ನೇಮಕಾತಿಗಳು ಇವರಿಗೆ ವಿಶೇಷ ಆದ್ಯತೆ ನೀಡಬೇಕೆಂದು ಮತ್ತು ಇವರಿಗೆ ಸರ್ಕಾರದಿಂದ ನೇರ ವೇತನ ಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆದೇಶಿಸುತ್ತೇವೆ. ಕುಟುಂಬ ಕಲ್ಯಾಣ ಯೋಜನೆ ಮತ್ತೆ ಇದುವರೆಗೆ ಹೆಚ್ಚಳವಾಗಿರುವುದಿಲ್ಲ. ಅದನ್ನು ಪರಿಷ್ಕರಿಸಿ ಬರುತ್ತಿರುವ ವೇತನ ಶ್ರೇಣಿಯಲ್ಲಿ ಇದರ ವೇತನಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕೆಂದು ಕೋರಿದೆ. ECRG ಮೊತ್ತವನ್ನು ಆಯೋಗವು ಪರಿಷ್ಕರಿಸುವುದಿಲ್ಲ. ಆದ್ದರಿಂದ ಸರ್ಕಾರವು ಇದನ್ನು ಪ್ರಸ್ತುತ 20 ಲಕ್ಷದಿಂದ 40 ಲಕ್ಷದವರೆಗೆ ಪರಿಷ್ಕರಿಸಬೇಕೆಂದು ಕೋರಿದೆ. ಪ್ರಭಾರ ಭತ್ಯೆ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ 2.7 ಲಕ್ಷ ಹುದ್ದೆಗಳನ್ನು ನೌಕರರ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಆಯೋಗ ಪ್ರಭಾರ ಭತ್ಯೆ ದರವನ್ನು ಹೆಚ್ಚಿಸಬೇಕಲ್ಲ. ಆದ್ದರಿಂದ ಪ್ರಭಾರ ಭತ್ಯೆ ಹೆಚ್ಚಿಸಬೇಕೆಂದು ಕೋರಿದೆ. ಅಂಗವಿಕಲ ಭತ್ಯೆ ಸಂಭಾಷಣಾ ಭತ್ಯೆಯನ್ನು ಆಯೋಗವು ಅತಿ ಕಡಿಮೆ ಮಟ್ಟದಲ್ಲಿ ಹೆಚ್ಚಿಸಿದ್ದು ಈ ಭತ್ಯೆಗಳನ್ನು ಸಹ ವೈಜ್ಞಾನಿಕವಾದ ರೀತಿಯಲ್ಲಿ ಈಗಿನ ಬೆಲೆ ಏರಿಕೆ ಮಟ್ಟಕ್ಕೆ ಅನುಗುಣವಾಗಿ ಪರಿಷ್ಕರಿಸಬೇಕೆಂದು ಒಕ್ಕೂಟವು ಕೋರಿದೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತ ಮುಖಾಂತರ ಓಕೆ ಸರ್.